ಹಾಯ್ ಗೈಸ್, ವೆಲ್ಕಮ್ ಟು ಸುಮಗಿರಿ ಜಾಬ್ಸ್. ನನ್ನ ಈ ಯೂಟ್ಯೂಬ್ ಚಾನಲಲ್ಲಿ ಪ್ರೈವೇಟ್ ಜಾಬ್, ಗೌರ್ಮೆಂಟ್ ಜಾಬ್ ವೇಕೆನ್ಸೀಸ್ ವಿಡಿಯೋಸ್ ಇದೆ. ಸೊ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಹಾಯ್ ಗೈಸ್, ಕರ್ನಾಟಕ ಸರ್ಕಾರದಿಂದ ಮತ್ತೊಂದು ಅಧಿಸೂಚನೆ ಬಿಡುಗಡೆಯಾಗಿದೆ. ಸೊ ಇಲ್ಲಿ ನೀವು ಹೋಮ್ ಪೇಜನ್ನು ನೋಡ್ತಾ ಇದ್ದೀರಾ. ದಾವಣಗೆರೆ ಮಹಾನಗರ ಪಾಲಿಕೆಯಿಂದ ಒಂದು ಅಧಿಸೂಚನೆ ಬಂದಿದೆ. ಸೊ ಎಷ್ಟು ಪೋಸ್ಟು ಮತ್ತು ಯಾವ ಕ್ವಾಲಿಫಿಕೇಷನ್ ಮತ್ತು ಯಾವ ಏಜ್ ಅವರಿಗೆ ಇದು ಆಗುತ್ತೆ ಅಂತ ನೋಡೋದಾದರೆ, ಮತ್ತು ನಿಮ್ಮ ಕಾಸ್ಟಿಗೆ ಎಷ್ಟೆಷ್ಟು ಹುದ್ದೆ ಇದೆ, ಒಟ್ಟು 15 ಇದೆ. ಸೊ ಅದನ್ನು ನೋಡೋದಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ. ಸೊ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಈ ಪೇಜ್ ಓಪನ್ ಆಗುತ್ತೆ. ಬಿಫೋರ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಲೈಕ್ ಮಾಡಿ. ಈ ಥರ ಒಂದು ಜಾಬ್ ನೋಟಿಫಿಕೇಶನ್ ಆದ ತಕ್ಷಣ ನಾನು ನನ್ನ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಸುಮಗಿರಿ ಜಾಬ್ಸ್ನ ಯೂಟ್ಯೂಬ್ ಚಾನಲ್ ಪ್ಲೀಸ್ ವಿಸಿಟ್ ಮಾಡ್ತಾ ಇರಿ. ಲೋಕಲ್ ಜಾಬ್ಸ್ ಎಲ್ಲರಿಗೂ ಸಿಗುವಂಥ ಜಾಬ್ ಅದು. ಸೊ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಪ್ಲೀಸ್ ಒಂದು ಲೈಕ್ ಕೊಡಿ, ತುಂಬ ಜನರಿಗೆ ರೀಚ್ ಆಗುತ್ತೆ ಲೈಕ್ ಕೊಟ್ಟರೆ. ಸೊ ನಿಮಗೆ ಬಂತಲ್ಲ, ಅದೇ ಥರ ತುಂಬ ಜನರಿಗೂ ಹೋಗುತ್ತೆ. ಸೊ 30 ವೀಡಿಯೋ ಆಯಿತು ನಾನು ಮಾಡ್ತಾ ಇರೋದು, ಬಟ್ 1.5 ತಿಂಗಳಾಯಿತು. ಒಟ್ಟು ಸಬ್ಸ್ಕ್ರೈಬರ್ಸ್ ಯಾರು ಬರ್ತಾಯಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ತುಂಬ ಜನರಿಗೆ ರೀಚ್ ಆಗುತ್ತೆ. ಓಕೆ, ಆಗಲೇ ಹೇಳಿದಾಗೆ ಹೋಮ್ ಪೇಜಲ್ಲಿ ಲಿಂಕ್ ಇದೆ. ಸೊ ಅದನ್ನು ಕ್ಲಿಕ್ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಅದನ್ನು ಕಾಪಿ ಮಾಡ್ಕೊಂಡು ಕ್ರೋಮಲ್ಲಿ ಹಾಕಿ. ಸೊ ಕ್ರೋಮಲ್ಲಿ ಹಾಕಿದ ತಕ್ಷಣ ನೀವು ಗೋ ಅಂತ ಕೊಟ್ಟರೆ ಆ ಲಿಂಕಲ್ಲಿ ಇಲ್ಲಿ ಬಂದು ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಈ ಡಾಟ್ ಕಾಣ್ತಾ ಇದೆ ಅಲ್ವಾ, ಅಲ್ಲಿ ಕ್ಲಿಕ್ ಮಾಡಬೇಕು. ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಕೆಳಗೆ ಬಂದು ಇಲ್ಲಿ ಅಧಿಸೂಚನೆ ಅಂತಿದೆ ಅಲ್ವಾ, ಅಲ್ಲಿ ಕ್ಲಿಕ್ ಮಾಡಿ. ಅಧಿಸೂಚನೆಯ ಕೆಳಗಡೆ ನೇಮಕಾತಿ ಅಂತ ಇರುತ್ತೆ, ನೇಮಕಾತಿಗಳು, ಇಲ್ಲಿ ಕ್ಲಿಕ್ ಮಾಡಿ. ಸೊ ಈಗ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಪೌರ ಕಾರ್ಮಿಕರ ನೇಮಕಾತಿ ಅಧಿಸೂಚನೆ ಅಂತ. ಸೊ ಸುಮಾರು 15 ಪೋಸ್ಟ್ ಇಲ್ಲಿ ಇದೆ. ಸೊ ಯಾವ ಥರ ಅಪ್ಲೈ ಮಾಡೋದಂತ ನಾನು ಹೇಳ್ತೀನಿ. ಸೊ ಇಲ್ಲಿ ಡೌನ್ಲೋಡ್ ಅಂತ ಕಾಣ್ತಿದೆ ಅಲ್ವಾ, ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಓಪನ್ ಆಗುತ್ತೆ. ನಾನು ಓಪನ್ ಮಾಡಿ ತೋರಿಸ್ತೀನಿ. ಸೊ ಈ ಥರ PDF ಓಪನ್ ಆಗುತ್ತೆ. ದಾವಣಗೆರೆ ಮಹಾನಗರ ಪಾಲಿಕೆಯ ನೇರ ನೇಮಕಾತಿ ಅಂತ. ಸೊ 17/2 ಬಿಡುಗಡೆಯಾಗಿದೆ. ಸೊ ಅಧಿಸೂಚನೆಯಲ್ಲಿ ಏನೇನಿದೆ ಆ್ಯಂಡ್ ಎಷ್ಟೆಷ್ಟು ಪೋಸ್ಟ್ ಇದೆ ಅಂತ ನೋಡ್ಕೊಂಡು ಹೋಗೋಣ. ಸೊ ಅಧಿಸೂಚನೆ ನೋಡ್ತಾ ಇರೋ ಥರ, ದಾವಣಗೆರೆ ಮಹಾನಗರ ಪಾಲಿಕೆಯಲ್ಲಿ ನೇರ ಪಾವತಿಯಡಿ ಕಾರ್ಯನಿರ್ವಹಿಸುತ್ತಿರುವ 15 ಪೌರ ಕಾರ್ಮಿಕರನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಿಕೊಳ್ಳಲು ಮಾನ್ಯ ನಿರ್ದೇಶಕರು, ಪೌರ ಕಾರ್ಮಿಕ ನಿರ್ದೇಶನಾಲಯ, ಬೆಂಗಳೂರು. ಸೊ ಇಲ್ಲಿ ಹುದ್ದೆ ಮತ್ತು ವೇತನ ಶ್ರೇಣಿ ಅಂತ ನೋಡೋದಾದರೆ, ಪೌರ ಕಾರ್ಮಿಕರು ವೇತನ ಶ್ರೇಣಿ 27,000ದಿಂದ 46,675. ಸೊ 15 ಪೋಸ್ಟ್ ಇದೆ. ಕನ್ನಡ ಮಾತನಾಡಲು ಗೊತ್ತಿರಬೇಕು ಕ್ವಾಲಿಫಿಕೇಷನ್. ದಾವಣಗೆರೆ ಮಹಾನಗರ ಪಾಲಿಕೆಯಲ್ಲಿ ನೇರ ಪಾವತಿ ಕಾರ್ಮಿಕರು ನೇರ ಪಾವತಿ ಕ್ಷಮಾಭಿವೃದ್ಧಿ ಅಥವಾ ದಿನಗೂಲಿ ಅಥವಾ ಗುತ್ತಿಗೆ ಅಥವಾ ಸಮಾನ ಕೆಲಸ, ಸಮಾನ ವೇತನ ಅಥವಾ ಹೊರಗುತ್ತಿಗೆ ಆಧಾರದ ಮೇಲೆ ಕನಿಷ್ಠ 2 ವರ್ಷಗಳಿಗಿಂತ ಕಡಿಮೆ ಇಲ್ಲದ ಸೇವೆಯನ್ನು ಸಲ್ಲಿಸುವ ಮತ್ತು ದಾವಣಗೆರೆ ಮಹಾನಗರ ಪಾಲಿಕೆಗಳಲ್ಲಿ ದಿನಾಂಕ 7/8/2017 ಪೂರ್ವದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವ್ಯಕ್ತಿ ಅಥವಾ ವ್ಯಕ್ತಿಗಳು ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ. ಸೊ ಆಲ್ರೆಡಿ ಇವಾಗ ಇರುವಂಥವರಿಗೆ ಇದು. ಓಕೆ, ಸೊ ಯಾವ್ಯಾವ ಕಾಸ್ಟಿಗೆ ಅಂತ ಹೇಳಿದ್ರೆ, ಪರಿಶಿಷ್ಟ ಜಾತಿ ಇತರೆಯಲ್ಲಿ ಒಂದು, ಮಹಿಳೆ ಒಂದಿದೆ. ಸೊ ಒಟ್ಟು 2. ಪರಿಶಿಷ್ಟ ಪಂಗಡ ST ಒಂದಿದೆ, ಮತ್ತು ಪ್ರವರ್ಗ 2A 1 ಗ್ರಾಮೀಣ ಅವರಿಗೆ ಅದು. ಸೊ 2B ಒಂದಿದೆ. ಪ್ರವರ್ಗ 2A 2 ಪೋಸ್ಟ್ ಇದೆ. ಸಾಮಾನ್ಯ ಅಭ್ಯರ್ಥಿಗೆ 7 ಪೋಸ್ಟ್ ಇದೆ. ಪ್ರವರ್ಗ 3Bಗೆ 7 ಇದೆ. ಪ್ರವರ್ಗ 3Bಗೆ 1 ಇದೆ. ಸಾಮಾನ್ಯ ಅಭ್ಯರ್ಥಿಗೆ 7 ಇದೆ. ಒಟ್ಟು 15 ಪೋಸ್ಟ್ ಇದೆ. 2/2026 ಪ್ರಾರಂಭ ಆಗಿ ಮಾರ್ಚ್ 17 ತನಕ ಇದೆ. ಸೊ ಅಪ್ಲಿಕೇಶನ್ ಯಾವ ಥರ ಕಳಿಸೋದು ಅಂತ ಹೇಳಿದ್ರೆ ನೋಡಿ, ದಾವಣಗೆರೆ ಮಹಾನಗರ ಪಾಲಿಕೆ ಕೇಂದ್ರ ಕಚೇರಿ, ರೈಲ್ವೆ ನಿಲ್ದಾಣ ಎದುರು, BP ರಸ್ತೆ, ದಾವಣಗೆರೆ, ಈ ಅಡ್ರೆಸ್ಸಲ್ಲಿ ಕಳಿಸ್ಬೇಕು ನಿಮ್ಮ ಡಾಕ್ಯುಮೆಂಟ್ಸ್ನೆಲ್ಲ. ಹಾಗೆ ಈ ವೆಬ್ಸೈಟ್ ಲಿಂಕನ್ನು ನಾನು ಹಾಕಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಸೊ ಕ್ಲಿಕ್ ಮಾಡಿ. ಇದೇ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಯಾವ ಥರ ಓಪನ್ ಮಾಡೋದು ಅಂತ ನಾನು ಹೇಳಿದೆ. ಸೊ ಅಪ್ಲಿಕೇಶನ್ ಯಾವ ಥರ ಹಾಕೋದು ಅಂತ ಹೇಳಿದರೆ, ಈ ಒಂದು ಅಡ್ರೆಸ್ಸಿಗೆ ನಿಮ್ಮ ಡಾಕ್ಯುಮೆಂಟನ್ನು ಸೆಂಡ್ ಮಾಡುವಂಥದ್ದು. ಓಕೆ, ಥ್ಯಾಂಕ್ ಯು. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಈ ವಿಡಿಯೋ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.